ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಡೈಲಿ ಬ್ಲಾಗ್ ಡೇ 2. ಸದ್ಯಕ್ಕೆ ಫುಲ್ ರೆಡಿಯಾಗಿ ಇಂಟರ್ನ್ಶಿಪ್ಪಿಗೆ ಹೋಗಬೇಕು. ಇಟ್ಸ್ ಆಲ್ರೆಡಿ 10. ಲೇಟ್ ಆಗಿತ್ತು, ಪಾಪ ಡ್ರಾಪ್ ಮಾಡಿದ್ರು ಇಂಟರ್ನ್ಶಿಪ್ಗೆ. ಗೈಸ್, ಇವ್ರ ಜೀವನ ಎಷ್ಟು ಕಷ್ಟ ಅಲ್ವಾ. ನಾವೆಷ್ಟು ಆರಾಮಾಗಿರ್ತೀವಿ ಅಪ್ಪ ಅಮ್ಮ ಇಂದ. ಗೈಸ್, ಈ ಕಂಪ್ಯೂಟರ್ 1.5 ಅವರಿಂದ ರೀಸ್ಟಾರ್ಟ್ ಆಗ್ತಿತ್ತು. ಆ ಗ್ಯಾಪಲ್ಲಿ ದೊಡ್ಡಪ್ಪ ಬಂದು ಈ ಡೈರಿ ಕೊಟ್ಟರು, ವಿಚ್ ವಾಸ್ ಮೈ ಫೇವ್ರೆಟ್. ಆ್ಯಂಡ್ ಈ ಒಂದು ಇದು 2.5 hours ಆದಮೇಲೆ ರೀಸ್ಟಾರ್ಟ್ ಆಯಿತು, ವಿಚ್ ವಾಸ್ ಮೈ ಊಟ ಟೈಮ್. ಇವಾಗ ತಾನೇ ಊಟ ಮುಗಿಸ್ದೆ. ಆ್ಯಂಡ್ ದಿಸ್ ಇಂಟರ್ನ್ಶಿಪ್ ಪ್ಲೇಸ್ ವಾಸ್ ಮೈ ಹೋಮ್ಲಿ ಫೀಲಿಂಗ್ ಪ್ಲೇಸ್ ಆಯಿತಾ. ಅಂದರೆ ಸ್ವಂತ ಆಫೀಸ್ ಅನ್ನೋ ಥರ ಇತ್ತು. ಯಾಕಂದರೆ ಇಲ್ಲಿ ಎಲ್ಲರೂ ಸಕ್ಕತ್ತಾಗಿ ನೋಡ್ಕೊಂಡಿದ್ದಾರೆ, ನನ್ನ ತುಂಬ ಚೆನ್ನಾಗಿ ಕಂಫರ್ಟಬಲ್ ಫೀಲ್ ಮಾಡಿದ್ದಾರೆ. ಟುಡೇ ಇಸ್ ಮೈ ಲಾಸ್ಟ್ ಡೇ. ತುಂಬ ಬೇಜಾರಾಗ್ತಿದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಇದು ಪರ್ಮನೆಂಟ್ ಅಲ್ಲ. ಸೊ ಐ ಲವ್ ದಿಸ್ ಆಫೀಸ್ ಆ್ಯಂಡ್ ಆಫೀಸ್ ಪೀಪಲ್. ಇಂಟರ್ನ್ಶಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ಸೂ ಫ್ರಮ್ ಸೋ ನೋಡಬೇಕಂತ ಹೆವಿ ಆಸೆ ಇತ್ತು. ಟಿಕೆಟ್ ಬುಕ್ ಮಾಡಿ ಹೋದೆ. ವಿಚ್ ವಾಸ್ ಅಲ್ಟಿಮೇಟ್. ಸಕ್ಕತ್ತಾಗಿದೆ ಮೂವಿ, ದಯವಿಟ್ಟು ನೋಡಿ. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಸಿಕ್ತಿತ್ತು ಅಂತ ಸಮೋಸ ಸಿಂಗಿಂದ ಸಮೋಸ ತೊಗೊಂಡೆ, ವಿಚ್ ವಾಸ್ ಓಕೆ-ಇಶ್. ಅದಾದಮೇಲೆ ಇದೊಂದು ರೋಲ್ ತರಿಸಿದ್ದೆ. ಆ ರೋಲ್ನ ತಿನ್ಕೊಂಡು ಮೆಟ್ರೋ ಸ್ಟೇಷನ್, ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ಆಟೋ ಬುಕ್ ಮಾಡಿದ್ದೆ. ಮಳೆ ಬರ್ತಿತ್ತು ಸ್ವಲ್ಪ. ಆಟೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಂದ ಇಳಿದು ನಮ್ಮನೆ ಮೆಟ್ರೋ ಸ್ಟೇಷನಿಗೆ ಮೆಟ್ರೋ ತೊಗೊಂಡು ನಾನು ಮನೆಗೆ ಹೋದೆ. ದ್ಯಾಟ್ ಇಸ್ ಇಟ್ ಫಾರ್ ಟುಡೇ. ಬಾಯ್.